कपित्वजम्बो परसारवसितं भूमाच्युतं च कैलासकारणम् देवी सन्नो
ಈ ಶ್ರೀ ಕನಕಾಚಲಪತಿ ಜಾತ್ರಾ ಪ್ರಯುಕ್ತ ಹಾಗೂ ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ಮಲ್ಲಯ್ಯ ತಾತ ಬಯಲಾಟ ಕಲಾನಾಟ್ಯ ಸಂಘ ಕನಕಗಿರಿ ಇವರು ಆಡ್ತಿರುವಂಥ ನಾಟಕ ಶ್ರೀ ರತಿ ಕಲ್ಯಾಣ ನಾಟಕದ ಈ ಒಂದು ವೇದಿಕೆ ಮೇಲೆ ಇರ್ತಕ್ಕಂಥ ಆತ್ಮೀಯರಾದಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಗಂಗಾಧರ ಸ್ವಾಮಿ ಅವರೇ ಮತ್ತು ಮತ್ತೋರ್ವ ನನ್ನ ಆತ್ಮೀಯ ಮಿತ್ರರಾದ ವೀರಶಪ್ಪ ಸಮಗಂಡಿ ಅವರೇ ಹಾಗೂ ಪ್ರಶಾಂತ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಹಿರಿಯರೇ ಹಾಗೂ ಇಲ್ಲಿ ನೋಡಲು ಬಂದಂಥ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಎಲ್ಲ ಪ್ರೇಕ್ಷಕ ಮಹನೀಯರೇ, ಪತ್ರಿಕಾ ಮಾಧ್ಯಮದವರೇ, ವಿಶೇಷವಾಗಿ ಈ ನಾಟಕವನ್ನು ನಡೆಸ್ತಾ ಇರುವಂಥ ಎಲ್ಲ ಒಂದು ಸಂಘಟಕರೇ, ಇವತ್ತು ನಿಜವಾಗ್ಲೂ ಭಾಳ ಹೆಮ್ಮೆಯ ವಿಚಾರ. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಕಂಪ್ಯೂಟರ್ ಯುಗದಲ್ಲಿ ಇವತ್ತು ನಾಟಕಗಳು, ಈ ರಂಗಭೂಮಿ ಕಲಾವಿದರು ಈ ಯಾವ ಪರಿಗಣನೆ ಬರಲಾರದ ಸಮಯದಲ್ಲಿ ಇವತ್ತು ವಿಶೇಷವಾಗಿ ಕನಕಗಿರಿಯಲ್ಲಿ ಇದು ಇತಿಹಾಸ ಇದೆ. ನಾವು ಸುಮಾರು ನಮಗೂ 40-50 ವರ್ಷದಿಂದ ನೋಡ್ತಿದ್ವಿ. ಬಯಲಾಟ ಅಂದರೆ ಅದು ಕನಕಗಿರಿಯಲ್ಲಿ ಅದು ಯಮನೂರ ಪದರ್ಕದ ಮುಂದ ಅದು ಜೂಲಿಕೇರಿ ಓಣ್ಯಾಗ ಆಡ್ತಾರೆ ಅನ್ನೋದು ನಿಜಕ್ಕೂ ಒಂದು ಹೆಮ್ಮೆಯ ವಿಚಾರ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಕಂಪ್ಯೂಟರ್ ಯುಗದಲ್ಲಿ ಆಮ್ಯಾಗ ಇವತ್ತು ದೂರದರ್ಶನ ಹಾವಳಿ ಇರ್ಬೋದು, ಸಿನಿಮಾ ಹಾವಳಿಯಲ್ಲಿ ಸಾಕಷ್ಟು ಜನಪದ ಕ್ರೀಡೆಗಳು ಜೊತೆಗೆ ಜನಪದ ನಾಟಕಗಳು, ರಂಗಭೂಮಿಯ ಕಲಾವಿದರೆಲ್ಲ ನಶಿಸಿ ಹೋಗುವಂಥ ಸಮಯದಲ್ಲಿ ಈ ಕಲೆಯನ್ನು ಬೆಳೆಸುವಂಥ ಒಂದು ಕಲೆ ಈ ಭವಿಷ್ಯ ಕನಕಗಿರಿಯ ಈ ವಾರ್ಡಿನ ಸಮಸ್ತ ಜನರಿಗೆ ಐತಲ್ಲ, ನಿಜವಾಗ್ಲೂ ಅದು ಒಂದು ಭಾಳ ಹೆಮ್ಮೆಯ ವಿಚಾರ ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಈ ನಾಟಕ ನೋಡಲು ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ ನನ್ನ ನಮನವನ್ನು ತಿಳಿಸ್ತೀನಿ. ಭಾಳ ಒತ್ತಾಗಿರೋದಂದ್ರೆ ಈ ನನ್ನ 2 ಮಾತನ್ನು ವಿರಾಮ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾಲದಲ್ಲಿಯೂ ಕೂಡ ಇವರು ಮಹಾಭಾರತದ ಒಂದು ಭಾಗವಾಗಿರ್ತಕ್ಕಂಥ ಶ್ರೀಕೃಷ್ಣನ ಒಂದು ಪ್ರಮುಖ ಪಾತ್ರವಾಗಿರ್ತಕ್ಕಂಥ ದೇವಿಯ ಪಾತ್ರವಾಗಿರ್ತಕ್ಕಂಥ ತೋರಿಸುವಂಥ ಈ ರತಿ ಕಲ್ಯಾಣವನ್ನ ತಮ್ಮೆಲ್ಲರ ಮುಂದೆ ತಮ್ಮ ಸಮಯವನ್ನ ಇದಕ್ಕಾಗಿ ಮೀಸಲಿಟ್ಟು ಈ 2 ಪ್ರದರ್ಶನಗಳನ್ನು ನೀಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಈ ಕಾಲಘಟ್ಟದಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗಿರ್ತಕ್ಕಂಥ ಒಂದು ಶ್ಲಾಘನೀಯ ಅಂತ ಹೇಳ್ತಂತ ಶರಣಪ್ಪ ಭತ್ತದೇವರಿಗೆ ಧನ್ಯವಾದಗಳು. ಈಗ ಮಲ್ಲಯ್ಯ ತಾತ ಬಯಲಾಟ ನಾಟ್ಯ ಸಂಘದ ಈ ಒಂದು ರತಿ ಕಲ್ಯಾಣ ಅನ್ನುವ ಒಂದು ನಾಟಕ ಬಯಲಾಟವನ್ನು ಉದ್ಘಾಟನೆಗಾಗಿ ಆಗಮಿಸಿರ್ತಕ್ಕಂಥ ಈ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗಂಗಾಧರ ತಾತನವರೇ, ಅದೇ ರೀತಿ ಮತ್ತು ನಮ್ಮ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ಶರಣಪ್ಪ ಭತ್ತದವರೇ ಮತ್ತು ಹಿರಿಯರಾಗಿರ್ತಕ್ಕಂಥ ಬಸಣ್ಣ, ಅದೇ ರೀತಿ ಪಟ್ಟಣ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಹನುಮಂತಪ್ಪನವರೇ ಮತ್ತು ಪ್ರಶಾಂತ್ ಅವರೇ, ಶರಣಪ್ಪನವರೇ, ಹನುಮೇಶ್ ಅವರೇ, ಶರಣಪ್ಪನವರೇ ಮತ್ತು ಈರಪ್ಪನವರೇ, ಇನ್ನುಳಿದಂಥ ಎಲ್ಲ ಮುಖಂಡರೇ, ಇಲ್ಲಿ ಬಂದಂಥ ನಾಟಕ ನೋಡಲು ಬಂದಂಥ ಎಲ್ಲ ಪ್ರೇಕ್ಷಕರೇ, ಈ ಒಂದು ರತಿ ಕಲ್ಯಾಣ ಅನ್ನುವ ಬಯಲಾಟ ಈ ಒಂದು ಮೊದಲಿಂದ ಇತ್ತು ಅನ್ನೋದು ನಮಗೆ ಈಗ ಒಂದು 8-10 ವರ್ಷದಿಂದ ಗೊತ್ತಾಯ್ತು. ಯಾಕಂದರೆ 8-10 ವರ್ಷದಿಂದ ಇವ್ರು ಆಡಿದ್ರು, ಮತ್ತು 4-6 ವರ್ಷ ಇವ್ರು ಬಿಟ್ಟರು. ಅದಕ್ಕಿಂತ ಮೊದಲು ನಮ್ಮ ತಾತನ ಆಡ್ತಿದ್ರು ಅನ್ನೋದು ಅಷ್ಟೇ ಗೊತ್ತು. ಈಗ ಮತ್ತೆ ಇದನ್ನೊಂದು ಚಾಲನೆ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಒಂದು ಹಳೆ ಕಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಅದಕ್ಕೆ ನಾವೆಲ್ಲರೂ ಪ್ರೋತ್ಸಾಹ ಕೊಡಬೇಕು. ಈ ಒಂದು ಪ್ರೇಕ್ಷಕರಾಗಿ ಈ ನೋಡುವ ಮುಖಾಂತರ ಈ ಒಂದು ನಾಟಕದ ಆಡುವವರಿಗೆ ನಾವು ಪ್ರೋತ್ಸಾಹವನ್ನು ಕೊಟ್ಟಾಗ ಮಾತ್ರ ಈ ಕಲೆ ಉಳಿತದೆ. ಯಾಕಂದರೆ ಈ ಒಂದು ನಶಿಸಿ ಹೋಗುವ ರೀತಿ ಆಗಬಾರ್ದು. ಯಾಕಂದರೆ ಇಲ್ಲಿ ಒಂದು ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಟಿ ವಿ ಬಂದು, ಸಿನಿಮಾ ಬಂದು, ಮತ್ತು ಈಗ ಮೊಬೈಲ್ ಬಂದವಲ್ಲ, ಆ ಮೊಬೈಲ್ನಿಂದ ಈ ಒಂದು ಹಳೆಯ ಕಲೆಗಳು ಇಂದು ಕುಳಿಬಾರ್ದು, ಮತ್ತೆ ಮರುಕಳಿಸ್ಬೇಕು. ಪ್ರತಿ ವರ್ಷ ಇಲ್ಲೋದ್ರಿಂದ 2 ವರ್ಷಕ್ಕೊಮ್ಮೆ ಇಲ್ಲ 4 ವರ್ಷಕ್ಕೊಮ್ಮೆ ಈ ಒಂದು ನಾಟಕ ಆಡ್ತಾ ಇರಬೇಕು. ನಾವು ಪ್ರೇಕ್ಷಕರಾಗಿ ಪ್ರೋತ್ಸಾಹಿಸಬೇಕು. ಈ ಒಂದು ಸಂಘಟನೆ ಏನು ಮಾಡಿದ್ದಾರೆ ಅವರಿಗೆ ನಾನು ಇವತ್ತು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಈ ಒಂದು ನಾಟಕದಲ್ಲಿ ಯಾರ್ಯಾರು ಪಾತ್ರ ಇದೆ ಅವ್ರಿಗೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಕಲೆ ಹಾಗೆ ಉಳಿಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಕನಕಗಿರಿ ಈ ಓಣಿಯಲ್ಲಿ ರತಿ ಕಲ್ಯಾಣ ಎಂಬ ಇವತ್ತಿನ ಕಾಲದಲ್ಲಿ ಕೇವಲ ಸಾಮಾಜಿಕ ನಾಟಕಗಳನ್ನು ನೋಡಿದಂಥ ಸಂದರ್ಭ ಇದ್ರೂ ಕೂಡ ಎಲ್ಲರೂ ನನ್ನ ಸಹೋದರಿಯರು, ಅಕ್ಕ ತಂಗಿಯರೆಲ್ಲರೂ ಸೇರಿ ಇಂತಹ ಕಲೆಯನ್ನು ಪ್ರೋತ್ಸಾಹಿತ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದಿಸ್ತೇನೆ. ಮೊದಲೇ ಅದರ ಜೊತೆಗೆ ನಾನು ಕೂಡ
ಸುರೇಶ್ ಕಡಿಪಿಡಿ ಅವರು ಈ ತಾಲೂಕು ಮನೆಗೆ ನನಗೆ ಒಂದ್ಸರಿ ಕರ್ಕೊಂಡ್ಬಂದಿರ್ತಾರೆ. ನಿಜವಾಗ್ಲೂ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಹಾಗಾಗಿ ಇಂಥ ಒಂದು ಕಲೆಯನ್ನು ಪ್ರೋತ್ಸಾಹಿಸಿದಂಥ ನನ್ನ ಸ್ನೇಹಿತನಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಕೂಡ ಎಲ್ಲ ಸಮುದಾಯದ ಮುಖಂಡರು ಮತ್ತು ಹಿರಿಯರು ಕೂಡ ಈ ಒಂದು ಕಲೆಗೆ ಪ್ರೋತ್ಸಾಹಕ್ಕಾಗಿ ಅವರಿಗೆಲ್ಲರಿಗೆ ನಮಸ್ಕರಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ಹಿರಿಯ ಆರಾಧ್ಯ ದೇವರಾದ ಶ್ರೀ ಕನಕಾಚಲಪತಿ ನರಸಿಂಹಸ್ವಾಮಿಯ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಈ ಭಾಗದ ಆರಾಧ್ಯ ದೇವರಾದ ಯನ್ನೂರಪ್ಪ ಸ್ವಾಮಿಯ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ, ಇವತ್ತಿನ ದಿನ ಈ ನಮ್ಮ ಜುಂಕೇರು ಓಣಿಯಲ್ಲಿ 2ನೇ ಪ್ರದರ್ಶನ ಕಾಣುತ್ತಾಗಿರ್ತಕ್ಕಂಥ ರತಿ ಕಲ್ಯಾಣ ಎಂಬ ನಾಟಕವನ್ನ ಶ್ರೀ ಮಲ್ಲಯ್ಯ ತಾತ ಬಯಲಾಟ ನಾಟಕ ಸಂಘ ಕನಕಗಿರಿ ಅವರು ಇವತ್ತ ಯಶಸ್ವಿಯಾಗಿ 2ನೇ ಪ್ರದರ್ಶನ ಕೊಡ್ತಾ ಇದ್ದಾರೆ. ಈ ಪ್ರದರ್ಶನದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಅವರಿವರ ಎಲ್ಲ ನಮ್ಮ ಈ ಭಾಗದ ಪಟ್ಟಣ ಪಂಚಾಯತಿಯ ಸದಸ್ಯರೇ ಹಾಗೂ ವಿರೋಧ ಪಕ್ಷಗಳ ಎಲ್ಲ ನಮ್ಮ ಮುಖಂಡರೇ, ಈ ಊರಿನ ಎಲ್ಲ ನಮ್ಮ ಹಿರಿಯರೇ ಹಾಗೂ ಇಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ನಮ್ಮ ಸಹೋದರರೇ, ಅಣ್ಣ ತಮ್ಮಂದಿರೇ, ಇವತ್ತಿನ ವಾದ್ಯರಿಂದವೇ, ಪತ್ರಿಕಾ ಮಾಧ್ಯಮದವರೇ, ಸಂಘಟಕರೇ, ಈ ಬಯಲಾಟ ಕಾರ್ಯಕ್ರಮ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಈಗ ತಾನೇ ಮಧುವರು ಹೇಳಿದಂಗೆ ನಾವು ಬಯಲಾಟ ಅಂತೀವಿ. ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡ ಅಂದ್ರೆ ಸಿರಿಸಿ, ಉಡುಪಿ, ಮಂಗಳೂರಲ್ಲಿ ಯಕ್ಷಗಾನ ಅಂತ. ಅವರಿಗೆ ನಮಗೆ ವ್ಯತ್ಯಾಸ ಏನಂದ್ರೆ, ಉಡುಪಿ ಕಡೆ ಈ ಕಲೆಯನ್ನ ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು. ಏನು ಈ ಮುಂದುವರೆದ ಸಮಾಜ ಇದ್ರೂ ಕೂಡ ಅವರ ಮನೆಯಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಯಕ್ಷಗಾನ ಕಲೆಯನ್ನ ಕಲಿಸ್ತಾ ಇದ್ದಾರೆ. ಅಲ್ಲಿ ಅದಕ್ಕೆ ಸರ್ಕಾರ ಕೂಡ ಅದಕ್ಕೆ ಯಕ್ಷಗಾನ ಶಾಲೆಗಳನ್ನು ಕೂಡ ತೆಗೆದಾರೆ. ಆದ್ರೆ ಉತ್ತರ ಕನ್ನಡಕ್ಕೆ ನಾವು ಬಂದಾಗ ಈ ಬಯಲು ನಾಟಕವನ್ನ ನಮ್ಮ ಹಳಬರಿಂದ ಏನು ನಮ್ಮ ಇಲ್ಲಿರ್ತಕ್ಕಂಥ ಈ ನಮ್ಮ ಜುಲ್ಕೆರೆ ಬಂಧುಗಳು, ದೇವರಾಳ ಬಂಧುಗಳು, ಚಿನ್ನೂರು ಬಂಧುಗಳು, ಈಗ ಇಲ್ಲಿರ್ತಕ್ಕಂಥ ಎಲ್ಲರೂ ಈ ಹಳೆಬರು ಅಷ್ಟೇ ಈ ಕಲೆಯನ್ನ ಕಲಿಸ್ತಾ ಇದ್ದಾರೆ. ಈ ಹಳಬರಿಗೆ ಮಾತ್ರ ಈ ಬಯಲಾಟದ ಒಂದು ಪದ್ಧತಿ ಗೊತ್ತು. ಉಳಿಕೆ ನಮ್ಮಂತ ಮತ್ತೆ ಈಗ ಬಂದಿರ್ತಕ್ಕಂಥ ಪೀಳಿಗೆಗೆ ಯಾರಿಗೂ ಕೂಡ ಈ ಕಲೆಗೆ ಬಗ್ಗೆ ಮಾಹಿತಿ ಇಲ್ಲ. ಆದ್ದರಿಂದ ಇವತ್ತ ಏನು ಈ ಕಲೆಗೆ ಜನರಿಗೆ ಉಣಬಡಿಸ್ತಾ ಇದ್ದಾರೆ. ಇವತ್ತು ಒಂದು ನಮಗೆ ಸಂತೋಷದ ವಿಷಯ ಏನಂದ್ರೆ, ಇವತ್ತ ಇಲ್ಲಿ ಒಂದು ಸಣ್ಣ ಹುಡುಗ ಅಂದ್ರೆ ನಮ್ಮ ಮಧುವರ ಮಗ ಕೂಡ 5 ವರ್ಷದ ಹುಡುಗ ಕೂಡ ಇಲ್ಲಿ ಪಾತ್ರವನ್ನ ಮಾಡ್ತಾ ಇದ್ದಂದ್ರೆ ನಮಗೆಲ್ಲ ಸಂತೋಷ ಆಗ್ತದೆ. ನಾವು ನೀವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಇಂಥ ಕಲೆಗಳನ್ನ ನಾವು ಕಲಿಸ್ಬೇಕು. ಯಾಕಂದ್ರೆ ಇಲ್ಲಿ ಕಲೆಗೆ ಯಾವುದೇ ಜಾತಿ ಇಲ್ಲ. ಅದೇ ಜಾತಿ ಆಡ್ಬೇಕು, ಇದೇ ಜಾತಿ ಆದ ಪಾತ್ರಗಳನ್ನ ಮಾಡ್ಬೇಕಂತಿಲ್ಲ. ಇಲ್ಲಿ ನಮ್ಮ ಜುಲ್ಕೆ ಸಮಾಜದವರು ಮುಸ್ಲಿಮ್ಸ್ ಇದ್ರು ಕೂಡ ಇವರು ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ಹಿಂದೂ ದೇವತೆಗೆ ಸಂಬಂಧಪಟ್ಟಂತ ಪಾತ್ರಗಳು ಇದ್ರು ಕೂಡ ಅವರೆಲ್ಲರೂ ಮಾತ್ರ. ಆಮೇಲೆ ವಿದ್ಯಾವಂತರಲ್ಲ ಅವ್ರು ಯಾರು, ಇದಕ್ಕೆ ವಿದ್ಯಾವಂತರೇ ನೋಡಿ. ನಾವು ನಮ್ಮ ಪ್ರಶಾಂತಿಲಿ ಮಾತಾಡಿದ್ರೆ ಸ್ವಲ್ಪ ಬೇಡಪ್ಪ ಮಾತಾಡಕ್ ಒಳ್ಳೆ ಅಂತ. ಆದ್ರೆ ಅವರು ವಿದ್ಯಾವಂತರು ಇಲ್ಲಿಂದ್ರೂ ಕೂಡ ಈ ಬಯಲಾಟದ ನಾಟಕವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಬಯಲಾಟದ ನಾಟಕ ಮಾತಾಡ್ಬೇಕಂದ್ರೆ ಬಹಳ ಶಬ್ದಗಳು, ಬಹಳ ಉಚ್ಚಾರ ಮಾಡ್ಬೇಕಂದ್ರೆ ಬಹಳ ತೊಂದರೆ ಇರ್ತಕ್ಕಂಥ. ಆದ್ದರಿಂದ ಇಲ್ಲಿರ್ತಕ್ಕಂಥ ನೀವೆಲ್ಲ ಪ್ರೇಕ್ಷಕರು ಹೇಳಿದ್ರಿ, ತಾಯಿಯಂದು ತಮ್ಮ ಮಕ್ಕಳಿಗೆ ಇದರ ಕಲೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟು, ಇಲ್ಲಿ ನಾನು ಒಂದು ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ಬೇಕಂದ್ರೆ ಇಂಥ ಕಲೆಗಳು ಉಳಿಸೋದಕ್ಕೋಸ್ಕರ ಒಂದು ಶಾಲೆಗಳನ್ನ ತೆಗಿಬೇಕಂತೇಳಿ ನಾನು ಅದಕ್ಕೆ ಒತ್ತಾಯನ ಮಾಡ್ತಾ ಇದ್ದೇನೆ. ಆದ್ದರಿಂದ ಇಲ್ಲಿರ್ತಕ್ಕಂಥ ನಾವು ನಮ್ಮ ಸಾಹೇಬರ ಸಚಿವರು ಕೂಡ ಈ ವಿಷಯವನ್ನ ಗಮನಕ್ಕೆ ತರ್ತೀನಿ. ನಮ್ಮ ಸಚಿವರು ಇವತ್ತಿನ ಈ ನಾಟಕಕ್ಕೆ ಪ್ರೋತ್ಸಾಹವನ್ನ ಮನ ದನದಿಂದ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿಷಯವನ್ನು ಹೇಳಿದ್ದಾರೆ, ಇಲ್ಲ ನನಗೆ ಬರಕ್ಕಾಗೋದಿಲ್ಲ, ಆ ಸಂಘಟಕರಿಗೆ ಹೇಳಿ ಅವರಿಗೆ ಒಳ್ಳೆಯದಾಗಲಿ, ಪ್ರತಿಯೊಂದು ಇಂಥ ಕಾರ್ಯಕ್ರಮಕ್ಕೆ ನಾನು ಪ್ರೋತ್ಸಾಹ ಮಾಡ್ತೀನಿ. ಅವರಿಗೆ ನನ್ನ ಬದಲಾವಣೆಗೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ತಮ್ಮ ಆದಷ್ಟು ಕೈಲಾದಷ್ಟು ಧನ ಸಹಾಯವನ್ನು ಕೂಡ ಇಲ್ಲಿ ಮಾಡಿರ್ತಾರೆ. ಆದ್ದರಿಂದ ಇಂಥ ಕಲೆಗಳನ್ನ ಉಳಿಬೇಕಂತಂದ್ರೆ ನಾವು ನೀವೆಲ್ಲರೂ ಕೂಡ ಪ್ರೋತ್ಸಾಹ ಮಾಡಬೇಕು. ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯದ ಜೊತೆಗೆ ನಾಳೆ ನಾಡ್ದು ಬರ್ತಕ್ಕಂಥ ರಂಜಾನ್ ಹಬ್ಬದ ಶುಭಾಶಯನ್ನ ಹೇಳಿ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ.